ಸೊ ನಾವು ಕರ್ನಾಟಕ ಸ್ಟೂಡೆಂಟ್ಸು ನಮ್ಗೇನು ಅನ್ಸುತ್ತೆ ಕೆ.ಸಿ.ಟಿ ಒಂದು ಕ್ರ್ಯಾಕ್ ಮಾಡಿದ್ರೆ ಲೈಫ್ ಸೆಟ್ ಆಗ್ಬಿಡುತ್ತೆ. ಒಂದು ಒಳ್ಳೆ ಕಾಲೇಜ್ ಸಿಕ್ಕರೆ ಒಳ್ಳೆ ಪ್ಲೇಸ್ಮೆಂಟ್ ಆಗ್ಬಿಡುತ್ತೆ ಅಂತ. ಬಟ್ ದ ಟ್ರೂತ್ ಈಸ್ ಕೆ.ಸಿ.ಟಿ ಒಂದೇ ಅಲ್ಲ. ದೇರ್ ಆರ್ ಮೆನಿ ಅದರ್ ಎಕ್ಸಾಮ್ಸ್. ಅದು ಮೋಸ್ಟ್ಲಿ ಆಲ್ಮೋಸ್ಟ್ 90% ಜನಕ್ಕೆ ಗೊತ್ತೇ ಇರಲ್ಲ. ನಂಗೆ ಕೂಡ ಗೊತ್ತಿರಲಿಲ್ಲ. ಐ ಮೈಸೆಲ್ಫ್ ರೋಟ್ ಓನ್ಲಿ ಕೆ.ಸಿ.ಟಿ ಅಷ್ಟೇ ನಾನು ಬರ್ದಿದ್ದು. ಅದ್ ಬಿಟ್ರೆ ಜೆ ಮೇನ್ಸ್ ಹಂಗೆ ಒಂದ್ಸತ ಕೊಡೋಣ ಅಂತ ಕೊಟ್ಟಿದ್ದೆ ಅಷ್ಟೇ. ಬಟ್ ದೇರ್ ಆರ್ ಮೆನಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಟು ಗೆಟ್ ಯು ಇನ್ ಟು ಗುಡ್ ಕಾಲೇಜಸ್, ಪ್ರೆಸ್ಟೀಜಿಯಸ್ ಕಾಲೇಜಸ್. ಸೊ ಅದರಿಂದ ನಿಮ್ಗೆ ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ. ಸೊ ನನ್ನ ಟೈಮಲ್ಲಿ ನಂಗೆ ಅವೇರ್ನೆಸ್ ಇರಲಿಲ್ಲ. ಸೊ ಅದಕ್ಕೆ ನಿಮ್ಗಾಗಿ ವಿಡಿಯೋ ಮಾಡ್ತಿದ್ದೀನಿ ಸೊ ದಟ್ ಯು ಗೆಟ್ ಅವೇರ್ ಅಂಡ್ ರೈಟ್ ದೋಸ್ ಎಕ್ಸಾಮ್. ಆಮೇಲೆ ಮುಂದೆ ಇನ್ನೊಂದು ಕಾಲೇಜ್ ಬಗ್ಗೆ ಹೇಳ್ತೀನಿ. ಅದರಲ್ಲಿ ನಿಮಗೆ 100% ಸ್ಕಾಲರ್ಶಿಪ್ ಸಿಗ್ಬೋದು ಇಫ್ ಯು ಕ್ಲಿಯರ್ ಇಟ್ ವೆರಿ ವೆಲ್. ಆಮೇಲೆ ಅದರಲ್ಲಿ ಮ್ಯಾಥಮೆಟಿಕ್ಸ್ ಅಷ್ಟೇ ಇರುತ್ತೆ, ಬೇಸಿಕ್ ಮ್ಯಾಥ್ಸ್, ಲಾಜಿಕ್ ಮತ್ತೆ ಫಿಸಿಕ್ಸ್, ಕೆಮಿಸ್ಟ್ರಿ ಅದು ಕೂಡ ಇರಲ್ಲ. ಸೊ ಇದೇ ತರ ಅವೇರ್ನೆಸ್ ವಿಡಿಯೋಸ್, ಕೌನ್ಸಿಲಿಂಗ್ ವಿಡಿಯೋಸ್, ಆಮೇಲೆ ಕಾಲೇಜ್ ರಿವ್ಯೂಸ್, ಈ ತರ ವಿಡಿಯೋಸ್ ಬೇಕಂದ್ರೆ ಡೂ ಸಬ್ಸ್ಕ್ರೈಬ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಒಳ್ಳೆ ಕಾಲೇಜಲ್ಲಿ ಬೇಕು, ಫಾರ್ ಎಕ್ಸಾಂಪಲ್ RVC, MS ರಾಮಯ್ಯ, BMS. ಸೊ ಈ ತರ ಟಾಪ್ 5 ಟಾಪ್ 10 ಕಾಲೇಜಲ್ಲಿ ಬೇಕಂದ್ರೆ ಆಬ್ವಿಯಸ್ಲಿ ಯು ಶುಡ್ ಗೆಟ್ ರ್ಯಾಂಕ್ ಬಿಲೋ 5,000 ಅಥವಾ 10,000. ಸೊ JEE ಮತ್ತೆ ಕಾಮಿಡಿಗೆ ಅಂತ ನೀವು ಬರ್ದಾಗಿದೆ. ಐ ಗೆಸ್ ಇವತ್ತೇ ಕಾಮಿಡಿಗೆ ಇದೆ ಅಲ್ಲ, ರೈಟ್? 9th April. ಸೊ ನೀವೆಲ್ಲ ಬರ್ದಿದ್ದೀರಾ ಅನ್ಕೊಂಡಿದ್ದೀನಿ. ಹೇಗಾಯ್ತು ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ. ಸೊ ನಂಬರ್ 5 ಹೋಗೋಣ. ದಟ್ ಈಸ್ SRM JEE. SRM ಅಂತ ಕಾಲೇಜ್ ಇದೆ. ಅದು ಕೂಡ ಒಂದು ಚೆನ್ನಾಗಿ ಕಾಲೇಜ್ ಇದೆ. ಸೊ ಅದ್ರಲ್ಲಿ ನಿಮ್ಗೆ ಎಂಟ್ರಿ ಬೇಕಂದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ಎಕ್ಸಾಮ್. ಇದು ಆಕ್ಚುಲಿ ಕರ್ನಾಟಕದಲ್ಲ, ಇದು ಚೆನ್ನೈಯಲ್ಲಿದೆ. ಸೊ ನೀವು ಚೆನ್ನೈಯಲ್ಲಿ ಹೋಗಕ್ಕೆ ರೆಡಿ ಇದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ಆಮೇಲೆ ಇವರು ತಮ್ಮ ಎಕ್ಸಾಮ್ಸ್ ನ ಮಲ್ಟಿಪಲ್ ಫೇಸಸ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ, ಲೈಕ್ ಫೇಸ್ 1, ಫೇಸ್ 2. ಸೊ ನೀವು ಒಂದ್ ಮಿಸ್ ಮಾಡಿದ್ರೆ ನೀವು ಬೇರೆ ಕೂಡ ಅಪಿಯರ್ ಆಗಬಹುದು. ನಂಬರ್ 4 ಅಲ್ಲಿ ಬರುತ್ತೆ VIT EEE. ಸೊ VIT ಕಾಲೇಜ್ ಬಗ್ಗೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ. VIT ವೆಲ್ಲೋರ್. ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಇಟ್ ಡಸಂಟ್ ಮ್ಯಾಟರ್ ಬಿಕಾಸ್ ಯು ಆರ್ ಜಸ್ಟ್ ಇನ್ 12th. ಬಟ್ ನಾ ಆಸ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್ ಐ ನೋ VIT ವೆಲ್ಲೋರ್ ಇಸ್ ವೆರಿ ಫೇಮಸ್ ಕಾಲೇಜ್. ಇದು ವೆಲ್ಲೋರ್ ಅಷ್ಟೇ ಅಲ್ಲದೆ ಚೆನ್ನೈ ಮತ್ತೆ ಭೋಪಾಲ್ ಮತ್ತೆ ಆಂಧ್ರ ಪ್ರದೇಶದಲ್ಲೂ ಕೂಡ ಇದೆ. ಸೊ ಇಫ್ ಯು ಆರ್ ಓಕೆ ಟು ಮೂವ್ ಔಟ್ಸೈಡ್ ಆಫ್ ಕರ್ನಾಟಕ ಅಂಡ್ ಜಾಯಿನ್, then you can also go for it. ಸೊ ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ ನಾನು ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಅಲ್ಲಿ ಹೋಗಿ ಓದಬೇಕು ಅಂತ. ಬಿಕಾಸ್ ದಟ್ಸ್ ಆಲ್ಸೋ ಒನ್ ಆಫ್ ದ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗ್ಬೋದು. ಆಮೇಲೆ ಪ್ಲೇಸ್ಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಅಲ್ಲಿ ಹೋದ್ಮೇಲೆ ಆಬ್ವಿಯಸ್ಲಿ ಇಫ್ ಯು ವಾಂಟ್ ಟು ಕಮ್ ಬ್ಯಾಕ್ ಟು ಬ್ಯಾಂಗ್ಳೂರ್, ನೀವು ಇಲ್ಲೇ ಪ್ಲೇಸ್ಮೆಂಟ್ ತಗೊಂಡು ನೀವು ಬರ್ಬೋದು. ಯಾಕಂದ್ರೆ ಮೋಸ್ಟ್ ಆಫ್ ಕೋಡಿಂಗ್ ಅಥವಾ ಸಾಫ್ಟ್ವೇರ್ ಏನೇನು ಕಂಪ್ನೀಸ್ ಇರುತ್ತೆ ಅವು ಬೆಂಗಳೂರಲ್ಲೇ ಇರುತ್ತೆ. ಸೊ ಇವೇ ಕಂಪ್ನೀಸು ಅಲ್ಲೇ ಹೋಗಿ ಆ ಕಾಲೇಜಸ್ ಹೋಗಿ ಸ್ಟೂಡೆಂಟ್ಸ್ನ ಕರ್ಕೊಂಡ್ ಬರ್ತಾರೆ. ಸೊ ಫಾರ್ ಅಕಾಡೆಮಿಕ್ ಪರ್ಪಸ್ ಅಂಡ್ ಟು ಗೆಟ್ ಯುವರ್ ಕರಿಯರ್ ಬೆಟರ್, ನೀವು ಕಾಲೇಜಸ್ನ ಜಾಯ್ನ್ ಆಗಬಹುದು. ನಂಬರ್ 3 ಬರೋಣ MET ಮಣಿಪಾಲ್. ಸೊ ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ನಿಮ್ಗೆ ಗೊತ್ತೇ ಇರಬಹುದು. ಸೊ ಇದಕ್ಕೆ ನೀವು ಜಾಯ್ನ್ ಆಗಬೇಕಂದ್ರೆ ಯು ಹ್ಯಾವ್ ಟು ರೈಟ್ ದಿಸ್ MET. ಇದು ಇಲ್ಲೇ ನಮ್ಮ ಕರ್ನಾಟಕ ಉಡುಪಿಯಲ್ಲಿ ಇದೆ. ಆಮೇಲೆ ಇಲ್ಲಿ ತುಂಬಾ ಬಿಗ್ ಕಂಪ್ನೀಸ್ ಲೈಕ್ ಮೈಕ್ರೋಸಾಫ್ಟ್, ಅಮೆಝಾನ್, ಅಡೋಬಿ ಇದೆಲ್ಲ ಕಂಪ್ನೀಸ್ ಬರ್ತಾರೆ. ಸೊ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಇಲ್ಲಿ. ಸೊ ಇದು 2 hours ಎಕ್ಸಾಮ್ ಇರುತ್ತೆ. ದಟ್ ಈಸ್ ಆನ್ಲೈನ್ ನಲ್ಲಿ ನೀವು ಬರೀಬೇಕು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಎಕ್ಸಾಮ್ ಇಲ್ಲಿ ಇರುತ್ತೆ. ಬೇರೆ ಕಾಲೇಜ್ ತರ ಇದರಲ್ಲಿ ಕೂಡ ದೇರ್ ಆರ್ ಮೆನಿ ಬ್ರಾಂಚಸ್ ಅವೈಲೇಬಲ್ ಲೈಕ್ ಕಂಪ್ಯೂಟರ್ ಸೈನ್ಸ್, EC, ENC, EEE ಎಲ್ಲ ಕೂಡ ಅವೈಲೇಬಲ್ ಇದೆ. ಯು ಕ್ಯಾನ್ ಆಲ್ಸೋ ಗೋ ಫಾರ್ ಇಟ್. ಸೊ ಹೋಗಿ ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ ಅಂಡ್ ದೆನ್ ರೈಟ್ ದ ಎಕ್ಸಾಮ್. ಆಮೇಲೆ ನಂಬರ್ 2 ಬರೋಣ. ದಟ್ ಇಸ್ NCET ಅಂದ್ರೆ ದ ನ್ಯಾಷನಲ್ ಸ್ಕಾಲರ್ಶಿಪ್ ಅಂಡ್ ಎಂಟ್ರೆನ್ಸ್ ಟೆಸ್ಟ್. ಸೊ ಇದಕ್ಕೆ ನೀವು ಸ್ವಲ್ಪ ಜನರಲಿ ಜಾಸ್ತಿ ಅಟೆನ್ಷನ್ ಕೊಡಬೇಕಂತ ನಾನು ಹೇಳ್ತೀನಿ. ಆಮೇಲೆ ಇದೇನು ಎಕ್ಸಾಮ್ ಇದೆಲ್ಲ ದಿಸ್ ಇಸ್ ಡಿಫರೆಂಟ್ ಫ್ರಮ್ each and other test which I said in the list. That's why ಇದನ್ನ ನಾನು ಸ್ವಲ್ಪ ಟಾಪ್ ಅಲ್ಲಿ ಇಟ್ಟಿದ್ದೀನಿ. ನೀವು NCET ಟೆಸ್ಟ್ ಬರೆದ್ರೆ ನಿಮ್ಗೆ ಅಡ್ಮಿಷನ್ ಸಿಗಬಹುದು ಸ್ಕೇಲಾರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅಲ್ಲಿ. ಇದು ಎಲ್ಲ ಬೆಂಗಳೂರಲ್ಲೇ ಇದೆ. ದಟ್ ಇಸ್ ಇನ್ ಅವರ್ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ. ಆಮೇಲೆ ಸ್ಪೆಷಲ್ ಏನಂದ್ರೆ ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದೆ. ಸೊ ಸುತ್ತಮುತ್ತಲು ಏನು ಟೆಕ್ ಕಂಪನೀಸ್ ಇದೆ ಲೈಕ್ ಇನ್ಫೋಸಿಸ್ ಹೆಡ್ ಕ್ವಾರ್ಟರ್ಸ್. ಸೊ ಯು ಕ್ಯಾನ್ ಲಿಟರಲಿ ಇಮ್ಯಾಜಿನ್ ದಿಸ್ ಇಸ್ ಸರೌಂಡೆಡ್ ಬೈ ದ ಟೆಕ್ ಇಂಡಸ್ಟ್ರೀಸ್. ಆಮೇಲೆ ಇದು 120 minutes ಲಾಂಗ್ ಎಕ್ಸಾಮ್ ಇದೆ. ಆಮೇಲೆ ದ ಸ್ಪೆಷಲ್ ಥಿಂಗ್ ಇಸ್ ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಇರಲ್ಲ. ಇದ್ರ ಬರೀ ಮ್ಯಾಥ್ ಮತ್ತೆ ಲಾಜಿಕಲ್ ರೀಸನಿಂಗ್ ಅಷ್ಟೇ ಇರುತ್ತೆ. ಇದ್ರ ಟೋಟಲ್ 100 ಮಾರ್ಕ್ಸ್ಗೆ ಬರುತ್ತೆ. 55 ಮಾರ್ಕ್ಸ್ ಫಾರ್ ಮ್ಯಾಥ್ಸ್ ಅಂಡ್ 45 ಫಾರ್ ಲಾಜಿಕಲ್ ರೀಸನಿಂಗ್. ಯಾಕಂದ್ರೆ ಸ್ಕಿಲಾರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅವ್ರು ಬೇಕಿದೆ ಕೋಡರ್ಸ್. ಇದು ಕೋಡಿಂಗ್ ಫೋಕಸ್ಡ್ ಕಾಲೇಜ್ ಆಗಿದೆ. ಸೊ ದೇ ಡೋಂಟ್ ಕೇರ್ ಅಬೌಟ್ ಯುವರ್ ಫಿಸಿಕ್ಸ್, ಕೆಮಿಸ್ಟ್ರಿ. ನೀವು ಲಾಜಿಕಲಿ ಥಿಂಕ್ ಮಾಡ್ತಾರಾ, ಇಫ್ ಯು ಆರ್ ಏಬಲ್ ಟು ಡೂ ಮ್ಯಾಥಮೆಟಿಕ್ಸ್ ದೆನ್ ಯು ಆರ್ ಗುಡ್ ಟು ಗೋ. ಆಮೇಲೆ ನೀವು ಚೆನ್ನಾಗಿ ಮಾಡಿದ್ರೆ ಯು ವಿಲ್ ಆಲ್ಸೋ ಗೆಟ್ ಅಪ್ ಟು 100% ಸ್ಕಾಲರ್ಶಿಪ್. ಇಲ್ಲಿ ನಿಮಗೆ 4 years ಆಫ್ UG ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಪ್ರೊವೈಡ್ ಮಾಡ್ತಾರೆ ಇನ್ 2 tracks. ದಟ್ಸ್ ಕಂಪ್ಯೂಟರ್ ಸೈನ್ಸ್ ಅಂಡ್ AI. ಆಮೇಲೆ ಇನ್ನೊಂದು AI ಅಂಡ್ ಬಿಸ್ನೆಸ್. ಆಮೇಲೆ ಇಲ್ಲಿ ನಿಮಗೆ ಹೇಳ್ಕೊಡೋರು ಬೇರೆ ಯಾರು ಅಲ್ಲ, ದ ಟಾಪ್ ಲೀಡರ್ಸ್ ಫ್ರಮ್ ದ ಗೂಗಲ್, ಮೆಟಾ, OpenAI ಅಂಡ್ ಮಚ್ ಮೋರ್. ಸೊ ಈ 4 ವರ್ಷದಲ್ಲಿ ಸ್ಟೂಡೆಂಟ್ಸ್ ದೇ ಬಿಲ್ಡ್ 50+ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್, ಚಾಟ್ ಬಾಟ್ಸ್, ಮೊಬೈಲ್ ಆಪ್ಸ್ ಅಂಡ್ ಸೋ ಮೆನಿ ಥಿಂಗ್ಸ್. ಆಮೇಲೆ ಡಿಗ್ರಿ ಕ್ವಶನ್ ಬಂದ್ರೆ ಇಲ್ಲಿರೋ ಸ್ಟೂಡೆಂಟ್ಸ್ಗೆ ಡಿಗ್ರಿ ಆರ್ ರೆಕಗ್ನೈಸ್ಡ್ ಫ್ರಮ್ ದ IIT ಮದ್ರಾಸ್ ಆರ್ ಬಿಟ್ಸ್ ಪಿಲಾನಿ. ಸೊ ಈ UGC ಅಪ್ರೂವ್ಡ್ ಡಿಗ್ರಿ ಫ್ರಮ್ IIT ಅಂಡ್ ಬಿಟ್ಸ್ ಇಟ್ಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು. ನಿಮ್ ಮುಂದೆ UPSC MB ಏನು ಮಾಡಕ್ಕಿದ್ರು ಇಟ್ ಕ್ಯಾನ್ ಹೆಲ್ಪ್ ಯು. ಆಮೇಲೆ ಇಲ್ಲಿರೋ ಇಂಟರ್ನ್ಶಿಪ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ 96% ಆಫ್ ಸ್ಟೂಡೆಂಟ್ಸ್ ಗಾಟ್ ಇಂಟರ್ನ್ಶಿಪ್ ಅಂಡ್ ದ ಹೈಯೆಸ್ಟ್ ವಾಸ್ 2 lakhs per month. ಇದಷ್ಟೇ ಅಲ್ಲದೆ ರೀಸೆಂಟ್ ಆಗಿ 13 ಸ್ಟೂಡೆಂಟ್ಸ್ ಫ್ರಮ್ ದಿಸ್ ಗಾಟ್ ಸೆಲೆಕ್ಟೆಡ್ ಟು GSOC, ದಟ್ ಇಸ್ ಗೂಗಲ್ ಸಮ್ಮರ್ ಆಫ್ ಕೋಡ್. ಅದಷ್ಟೇ ಅಲ್ಲದೆ ಇಲ್ಲಿರೋ ಸ್ಟೂಡೆಂಟ್ಸ್ ಇಂಟರ್ನ್ಯಾಷನಲ್ ಇಂಟರ್ನ್ಶಿಪ್ಸ್ ಕೂಡ ಮಾಡ್ತಾ ಇದ್ದಾರೆ. ಇಟ್ ಇಸ್ ಇನ್ ಜಪಾನ್, ಸಿಂಗಾಪುರ್ ಅಂಡ್ ಜರ್ಮನಿ ಅಂಡ್ ಆಲ್ ಆಫ್ ದೀಸ್ ಆರ್ ಜಸ್ಟ್ 18 and 19 years old. ಸೊ ಈ ಕಾಲೇಜ್ ಓಪನ್ ಆಗಿದೆ 2023, ದಟ್ ಇಸ್ ಜಸ್ಟ್ 3 years old. ಈ ಸ್ಕಾಲರ್ಶಿಪ್ ಆಕ್ಚುಲಿ ಗೇಮ್ ಚೇಂಜರ್ ಆಗಿದೆ. ಇದರಲ್ಲಿ ನಿಮಗೆ NCET ಸ್ಕೋರ್ ನೋಡ್ತಾರೆ, ಅದಾದ್ಮೇಲೆ ಒಂದು ಚಿಕ್ಕ ಇಂಟರ್ವ್ಯೂ ಆಗುತ್ತೆ. ಸೊ ಬೇಸ್ಡ್ ಆನ್ ದಟ್ ಯು ಮೈಟ್ ಗೆಟ್ 25, 50, 75 or 100% scholarship. It's all possible. So the NCET should be your priority and you should must write this entrance test. So ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಗೋ ಅಂಡ್ ಫಿಲ್ ಔಟ್ ರೈಟ್ ನೌ. ಆಮೇಲೆ ನಂಬರ್ 1 ಅಲ್ಲಿ ಬರುತ್ತೆ BITSAT. ಸೊ ಬಿಟ್ಸ್ ಪಿಲಾನಿ ಬಗ್ಗೆ ನೀವು ಕೇಳಿರ್ಬೇಕಲ್ಲ, ಬಿಟ್ಸ್ ಪಿಲಾನಿ ಅವ್ರ ಬಿಟ್ಸ್ ಗೋವಾ. ಸೊ ಇದೊಂದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಆಗಿದೆ. ದಿಸ್ ಬಿಲ್ಡ್ ಬೈ ದ ಬಿರ್ಲಾ ಇನ್ಸ್ಟಿಟ್ಯೂಟ್.
ಆಮೇಲೆ ಇದು ಗೋವಾ, ಹೈದರಾಬಾದ್ ಮತ್ತೆ ಪಿಲಾನಿ. ಸೊ ಈ 3 ಏರಿಯಾದಲ್ಲಿ ಇರುತ್ತೆ. ಬಿಟ್ಸ್ ಗೋವಾ ಸಿಕ್ಕಿದ್ರೆ ಇಟ್ಸ್ ಅ ವೆರಿ ಗುಡ್. ಯಾಕಂದ್ರೆ ನೀವು ಗೋವಾ ಎಂಜಾಯ್ ಕೂಡ ಮಾಡಬಹುದು ಮತ್ತೆ ಕಾಲೇಜ್ ಲೈಫ್ನ ಕೂಡ ಎಂಜಾಯ್ ಮಾಡಬಹುದು. ಆಮೇಲೆ ಒಂದೇ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಇಲ್ಲಿ ಬಿಟ್ಸ್ ಅಲ್ಲಿ ನಿಮ್ಮ ಅಟೆಂಡೆನ್ಸ್ ನೋಡಲ್ಲ. ನೀವು 0% ಅಟೆಂಡೆನ್ಸ್ ಇದ್ರೂ ಅವ್ರು ನಡೆಯುತ್ತೆ. ಅವ್ರಿಗೆ ಬರೀ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಷ್ಟೇ. ಸೊ ದೇ ಡೋಂಟ್ ಕೇರ್ ಅಬೌಟ್ ಯುವರ್ ಅಟೆಂಡೆನ್ಸ್. ದಟ್ಸ್ ಅ ಗುಡ್ ಪಾಯಿಂಟ್, ರೈಟ್? ಸೊ ನಿಮ್ಗೆ ಏನಾದರೂ ನಿಮ್ಮ ಮೇಲೆ ಬೇರೆ ಏನಾದರೂ ಫೋಕಸ್ ಮಾಡಿ, ಇಫ್ ಯು ವಾಂಟ್ ಟು ಬಿಲ್ಡ್ ಸಮ್ ಸ್ಟಾರ್ಟ್ಅಪ್, ಯು ಕ್ಯಾನ್ ಡೂ ದಟ್. ನೋ ಬಡಿ ಕೇರ್ಸ್ ಅಬೌಟ್ ಯುವರ್ ಅಟೆಂಡೆನ್ಸ್. ಸೊ ದಟ್ಸ್ ಇಟ್. ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅನ್ಕೊಂಡಿದ್ದೀನಿ. ಆಮೇಲೆ ಇನ್ಸೈಟ್ ಅವರ ಎಂಟ್ರೆನ್ಸ್ ಟೆಸ್ಟ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ಸ್ಗಳಲ್ಲಿ ಹಾಕಿರ್ತೀನಿ. ಗೋ ಆ್ಯಂಡ್ ಚೆಕ್ ದಿಸ್ ಔಟ್. ಆಮೇಲೆ ನೆಕ್ಸ್ಟ್ ವಿಡಿಯೋ ಎದ್ರ ಮೇಲೆ ಮಾಡಬೇಕು ಕಮೆಂಟ್ಸಲ್ಲಿ ಹಾಕಿ, ಏನೋ ನಿಮ್ಗೆ ಡೌಟ್ಸ್ ಇದ್ರೆ. ಸೊ ದಟ್ಸ್ ಇಟ್. ಆಲ್ಸೋ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.